ಇಲ್ಲ ರಾತ್ರಿ ಹೇಳ್ತಾ ಇದ್ರು ಸರ್. ಹೌದಾ? ಅದೇ ನಿಮಗೆ ಹಂಗೆ ಮುಟ್ಬಿಡ್ರಿ. ಮುಟ್ತೆ ಸುಮ್ಮನೆ ಮುಟ್ಬಿಡಿ. ನೀವಿನ್ನೂ ಆರೋಗ್ಯವಂತರಾಗಿರ್ಬೇಕು. ರಾಜ್ಯದ ಜನ ಬಯಸ್ತಾರೆ, ನಾವೆಲ್ಲ ಬಯಸ್ತೀವಿ. ದೇವರ ಅನುಗ್ರಹ ಇದೆ, ಕಾಪಾಡ್ತಾನೆ ಅಜ್ಜಿ. ದೇವ್ರು ಕಾಪಾಡ್ತಾನೆ. ಆರಾಮ್ ಮಾಡಿ. ಯಾರು ನೋಡ್ತಾ ಇದಾರಲ್ಲ? ಡಾಕ್ಟರ್ ಯಾರಿದ್ದಾರೆ? Can you call it? Yes. ನಿನ್ನೆ ನಿಮ್ ಬಗ್ಗೆ ಹೇಳ್ತಾ ಇದ್ದೆ. ಈಶ್ವರಪ್ಪನ ನಿಮಗೆ ಈಗಿರೋದು ತುಂಬಾ ಕಷ್ಟ ಮಾಡಿ, ಸ್ವಲ್ಪ ಫಾಸ್ಟ್ ಮಾಡಿ. ಅದೇ ಮಾತಾಡಿ. ಅದು ಚೆನ್ನಾಗಿ ಅಲರ್ಟ್ ಇದ್ದಾರೆ. ಹ್ಞೂ ಸರ್, ಏನ್ ತೊಂದ್ರೆ ಅಲ್ವಾ? ಹ್ಞೂ ಸರ್. ಚೆನ್ನಾಗಿದ್ದೀರಿ? ಆಯ್ತು ಅಜ್ಜಿ, ಆರಾಮ್ ಮಾಡಿ. ಪ್ಲೀಸ್ ಡಾಕ್ಟರ್ಗೆಲ್ಲ ಏನ್ ಹೇಳ್ತಾರೆ ಮಾಡಿ. Ajji? Well, Ajji, she's not eating anything. Okay. So that is why they had to put her. You have to make her eat. Yes. She's just chewing, but she's not swallowing. Okay. So they have given her swallows and speech therapy as well. What are the issues? What are the problems? So right now the issue is that she's not having proper intake. Okay. So that is the reason her electrolytes were a little bit abnormal. What are you giving madam now? Well, for now we're just giving her supported treatment, sir. Are you giving any vitamins? Yes, sir. Vitamins are also being given. Okay. And just now I had put in the morning the juice from the nose. Okay, So okay. we'll be giving any feeds to the. Why you have put this tube? Because she's not eating, sir. So it's for food? Yes, that goes till the stomach. Oh. Yeah. Okay. So we give food through that pipe itself. Okay. So will she go? I think She'll be alright. hopefully she'll be fully She'll alright. be alright, yeah. Okay. Please take care. Yes, sir. Yes, sir. Take care. She's the property of all the whole state. Definitely, sir. She She served so much for our state, sir. Yeah. We have read so much about her in the school as well. True. Yeah. ಅಜ್ಜಿ ಅದೇ ನಿಮ್ ಬಗ್ಗೆನೇ ಮಾತಾಡ್ತಾ ಇದ್ದಾರೆ. ಇಡೀ ರಾಜ್ಯದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಸೇವೆ ಮಾಡಿದಿರಿ ನೀವು. ಅರಣ್ಯ ಉಳಿಸಿದಿರಿ. ಸಾಲು ಮರದ ತಿಮ್ಮಕ್ಕ ಅಂದ್ರೆ ಸಾಲಾಗಿ ಮರಗಳನ್ನು ನೆಟ್ಟಿದ್ದೀರಿ. ಅದಕ್ಕೆ ಇವತ್ತು ಪ್ರಕೃತಿ ಪರಿಸರ ನಿಮ್ಗೆ ಸಂರಕ್ಷಣೆ ಮಾಡ್ತದೆ. ಯಾರು ಪ್ರಕೃತಿ ಉಳಿಸ್ತಾರೆ, ಪರಿಸರ ಉಳಿಸ್ತಾರೆ, ಅವರಿಗೆ ಪ್ರಕೃತಿ ಪರಿಸರ ಉಳಿಸ್ತದೆ. ವೃಕ್ಷೋ ರಕ್ಷಿತ ರಕ್ಷಿತ ಅಂತ ಹೇಳ್ತಾರೆ. ಹಿಂದೆಲ್ಲ ಧರ್ಮೋ ರಕ್ಷಿತೆ ರಕ್ಷಿತ ಅಂತ ಹೇಳ್ತಿದ್ರು. ಅದಕ್ಕೆ ನೀವೆಲ್ಲ ವೃಕ್ಷಗಳು ರಕ್ಷಣೆ ಮಾಡಿದ್ದೀರಿ. ಅದಕ್ಕೆ ನಿಮ್ಮೆಲ್ಲರಿಗೆ ವೃಕ್ಷ ಸಂರಕ್ಷಣೆ ಮಾಡ್ತದೆ. ನಿಮ್ಮಷ್ಟು ಕಾಳಜಿ ಮಾಡೋರು ನಮ್ಮ ಈ ಅಜ್ಜಿ ಸರ್ವಿಸ್ ಅಲ್ಲಿ ನಾವು ನೋಡಿಲ್ಲ, ಸಾಧ್ಯ ಇಲ್ಲ. ಅಜ್ಜಿ ಬಹಳ ಒಳ್ಳೆ ಸೇವೆ ಮಾಡಿದ್ದಾರೆ. ಬಹಳ ಅಭಿಮಾನ ಇದೆ. ಆದ್ರೂ ನೀವು ಪ್ರತಿಯೊಂದು ಕ್ಷಣನೂ ಅಜ್ಜಿ ಬಗ್ಗೆ ಇಷ್ಟು ಕಾಳಜಿ ಇಟ್ಟು ಮನೆಗೆ ಬಂದು ಆಸ್ಪತ್ರೆಗೆ ಬಂದು ತಮ್ಮ ಸ್ವಂತ ತಾಯಿ ತರ ಕಾಳಜಿ ಮಾಡ್ತಾ ಇದ್ರು. ಅದು ಬಹಳ ದೊಡ್ಡದು. ಗುಣಮುಖರಾಗ್ತೀನಿ. ಬೇಗ ಗುಣಮುಖರಾಗಿ ಮತ್ತೆ ಮನೆಗೆ ಬನ್ನಿ. ನಿಮ್ ಮನೆಗೆ ಬಂದು ಹೋಗ್ತೇನೆ. ಆಯ್ತಜ್ಜಿ. ಸನ್ಮಾನ ಮುಖ್ಯಮಂತ್ರಿಯವರು ನೀವು ಬೇಗ ಗುಣಮುಖರಾಗ್ರಿ ಅಂತ ಹೇಳಿ ಹಾರೈಸಿದ್ದಾರೆ. ಸಿಎಂ ಸರ್ ಅವರು, ಡಿಸಿಎಂ ಸರ್, ನಮ್ಮ ಸಚಿವ ಸಂಪುಟದ ಎಲ್ಲಾ ಸದಸ್ಯರು, ಅವ್ರದೆಲ್ಲರ ಹಾರೈಕೆ ನಿಮ್ ಜೊತೆಲಿದೆ. ಆಯ್ತಜ್ಜಿ. ಸೊ ನೋಡ್ತಾ ಇರಿ. ನೀವು ಓಕೆ, ಥ್ಯಾಂಕ್ ಯು. Thank you, sir.